ಸೊ ಲಾಸ್ಟ್ ಟೈಮ್ ಏನಾಯಿತು, ಅವ್ರು ಬೇರೆ ಬ್ಯಾಕ್ಲಾಗ್ ಇಟ್ಬಿಟ್ರು, ಹಳೆ ಸರ್ಕಾರದವ್ರು ಮಾಡಲಿಲ್ಲ. ಇತ್ಲಾಗೆ ನಾನೇನಾದ್ರು ಮಾಡಲಿಲ್ಲ ಅಂದರೆ ಕೋರ್ಟಿಗೆ ಹೋಗ್ಬಿಡ್ತಾರೆ, ಕೌನ್ಸಿಲಿಂಗ್ ಮಾಡಲೇಬೇಕಾಯ್ತು. 32,000 ಜನರು ಟ್ರಾನ್ಸ್ಫರ್ಸ್ ತೊಗೊಂಡ್ಬಿಟ್ರು. ಕಲ್ಯಾಣ ಕರ್ನಾಟಕಕ್ಕೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಪಟ್ ಅಂತ ನಾನೇನು ಮಾಡಿದೆ, ಈ 12,000 ಚಿಲ್ಡ್ರನ್ಸ್ ಟೀಚರ್ಸಲ್ಲಿ ಹೈಯೆಸ್ಟು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟೆ. ಈಗಲೂ ಕೂಡ ಪ್ರಸ್ತಾವನೆ ಕಳಿಸಿದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. 10,000 ಟೀಚರ್ಸಲ್ಲಿ ಸುಮಾರು 6,500 ಜನರನ್ನ ಹೆಚ್ಚು ಪಾಲು ನೀವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಡಬೇಕು ಅಂತ ನಾವು ಸೀಮಿತವಾಗಿದ್ದೀವಿ. ಅದು ಇಟ್ಸ್ ಎ ಲಾಂಗ್ ಪ್ರೋಸೆಸ್, ಅದು ನೋಟಿಫಿಕೇಷನ್ ಆಗಬೇಕು, ಅದೆಲ್ಲ ಟೈಮ್ ಆಗುತ್ತೆ. ಈ ವರ್ಷವೂ ಕೂಡ ಆಗಲೇ 12,562 ಜನರು ಇವತ್ತಿಗೆ ಬೆಳಗ್ಗೆಗೆ ಟ್ರಾನ್ಸ್ಫರ್ ತೊಗೊಂಡಿದ್ದಾರೆ. ಯಾವುದೂ ಅಂಥದ್ದು ದುರಂತ ಆಗಲ್ಲ, ಏನೂ ತೊಂದರೆ ಆಗಲ್ಲ. ಯಾಕೆಂದರೆ ಹೋದ ಸತಿನೇ ಎಲ್ಲ ನಾವು ಸೆಟ್ ಮಾಡಿ ಆ ಹೈಯೆಸ್ಟ್ ಪೀಕ್ ವರ್ಸ್ಟಲ್ಲಿ ಇರಬೇಕಾದ್ರೆ ಡಿಸಿಷನ್ ತೊಗೊಂಡ್ಬಿಟ್ಟೆ. ನಾನು ತೊಗೊಳ್ಳಿಲ್ಲ ಅಂದರೆ ನನ್ನ ಮೈ ಮೇಲೆ ಬಂದುಬಿಡೋದು. ಅದು ತೊಗೊಂಡಾಗ ಅಡ್ಜಸ್ಟ್ ಮಾಡ್ತಕ್ಕಂಥದ್ದು ಕೆಪಾಸಿಟಿಗೆ ನಂಗೆ 12,000 ಟೀಚರ್ಸ್ ಇದ್ದರು. ನಾವೆಲ್ಲ ಕೂಡ ಅಲ್ಲಿ ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಅಂತಲೇ ಟೀಚರ್ಸ್ ಇದ್ದಾರೆ, ಅದ್ರ ಜೊತೆಗೆ ಅಡಿಷ್ನಲ್ಲು ಕೂಡ ನಾವು ಕೊಟ್ಟಿರೋದ್ರಿಂದ ಏನೂ ತೊಂದರೆ ಆಗಿಲ್ಲ. ಇವತ್ತಿಗೆ 12,500 ನೀವು ಇನ್ನೊಂದು ಸ್ವಲ್ಪ ದಿವಸ ಆದರೆ ಫುಲ್ ನಿಮಗೆ ಆನ್ಲೈನಲ್ಲೇ ಸಿಕ್ಬಿಡುತ್ತೆ. ಇಟ್ಸ್ ಆಲ್ ಆನ್ಲೈನ್. ಒಂದೇನೆಂದರೆ ಯಾರು ಇಲ್ಲಿ ಟೀಚರ್ ಟ್ರಾನ್ಸ್ಫರ್ಸ್ ಬರಲ್ಲ. ಯಾರು ಭಾಳ ಹೆಲ್ತ್ ಇಶ್ಯೂಸ್ ಏನಾದ್ರು ಇತ್ತು ಅಂದರೆ ಬಿಕಾಸ್ ಆಫ್ ಸಮ್ ರೀಸನ್ಸು ಏನಾದ್ರು ಓನ್ಲಿ ಫಾರ್ 6 months 1 yearಗೋ ಡೆಪ್ಯುಟೇಷನ್ ವೆರಿ ಫ್ಯೂ ಥಿಂಗ್ಸ್ ಮಾಡ್ತೀವಿ, ಅದನ್ನ ಅನಿವಾರ್ಯವಾಗಿ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಟ್ರಾನ್ಸ್ಫರ್ಸ್ ಏನೋ ನಾವು ಮಾಡೋದಿಲ್ಲ, ಅದು ತಲೆನೋವು ನಮಗೇನಿಲ್ಲ ಈಗ ಆ್ಯಸ್ ಆಮೇಲೆ ಈಗ ಬ್ಯಾಗ್ಲೆಸ್ ಡೇಸ್ ಎಷ್ಟಿದೆ? ಶನಿವಾರ. ಸೊ ಅಲ್ಲ, ಹೋಲ್ ಇಯರ್ಗೆ ಏನೋ ನಾನು ಪೇಪರಲ್ಲಿ ನೋಡಿದೆ 10 days ಅಂತೇಳಿ ಅವರೇ ಅನೌನ್ಸ್ ಮಾಡ್ಕೊಂಡ್ಬಿಟ್ಟಿದ್ರಪ್ಪ. ಅದನ್ನು ನಾವು ಕಳ್ತಿದ್ದ ಹೋಲ್ ಇಯರ್ ಈಗ, ನಾಟ್ ಎವ್ರಿ ಸ್ಯಾಟರ್ಡೆ. ಓಕೆ ಫೈನ್. ಸೊ ನೀವೇ ಅದನ್ನ ಹಾಕಿದಿರಿ ಬ್ಯಾಗ್ಲೆಸ್ ಡೇ. ಅದಕ್ಕಿಂತ ನೀವು ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೀವು ನೋಡ್ಬೇಕಾದ್ರೆ, ನಾನು ಮುಂಚೆ ಅಲ್ಲ, ಈಗ ಸ್ಟಾರ್ಟ್ ಆಗಿದ್ದೆ ಇವಾಗ, ನೀವು ತಲೆ ಕೆಡ್ಸ್ಕೊಬೇಡಿ. ಈ ವರ್ಷದಿಂದ ಟೇಕ್ ಮೈ ವರ್ಡ್, ಎವ್ರಿ ಮಂತ್ 3rd Saturday ಏನು ರೂಲ್ಸ್ ಇದೆ ವಿಲ್ ಬಿ ಬ್ಯಾಗ್ಲೆಸ್ ಡೇ. ಈ ವರ್ಷ ಮತ್ತೆ ಯಾರಾದರೂ ಯಾರಾದರೂ ಬ್ಯಾಗ್ಲೆಸ್ ಮಾಡಿಲ್ಲ ಅಂತ ಹೇಳಿದರೆ ಅದು ಏನಿದೆ ರೂಲ್ಸ್ ಪ್ರಕಾರ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಬ್ಯಾಗ್ಲೆಸ್ ಡೇ ಒಂದು. ಸೆಕೆಂಡು, ಈ ಸತಿ ಫಾರ್ ದ ಫಸ್ಟ್ ಟೈಮ್ ಮಕ್ಕಳಿಗೆ ವೆಯ್ಟ್ ಜಾಸ್ತಿ ಆಗುತ್ತೆ ಸ್ಕೂಲ್ ಬ್ಯಾಗ್ದು ಅಂತ ಹೇಳಿ ನಾವೇನು ಮಾಡಿದ್ವಿ, ಅರ್ಧನ ಮಾಡಿಬಿಟ್ವಿ ಎಲ್ಲ ಟೆಕ್ಸ್ಟ್ ಬುಕ್ನ. ಈಗ ಅನ್ಲೆಸ್ ಟೀಚರ್ ಹೇಳೋವರೆಗೂ ಆ ಟೆಕ್ಸ್ಟ್ ಬುಕ್ ತರೋದೇ ಬೇಡ. ಸೊ ಫಸ್ಟ್ ಹಾಫ್ ತೊಗೊಂಡೋಗ್ತಾರೆ, ಸೆಕೆಂಡ್ ಹಾಫ್. ಈ ಸೆಕೆಂಡ್ ಹಾಫಲ್ಲಿ ಒನ್ಸ್ ಇನ್ ಅ ವೈಲ್ ರಿವಿಷನ್ನಿಗೆ ಹಳೆ ಟೆಕ್ಸ್ಟ್ ಬುಕ್ ತನ್ನಿ ಅಂತಾರೆ. ಅದು ವೆರಿ ಫ್ಯೂ ಡೇಸ್. ಸೊ ದ್ಯಾಟ್ ಈಸ್ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಡನ್. ಈಗ ನೋಟ್ಬುಕ್ಕಿಗೂ ಏನೋ ಟ್ರಯಲ್ ಮಾಡ್ತಾಯಿದ್ದೀವಿ, ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಎಷ್ಟೇ ಮಾಡೋದು ನೋಟ್ಬುಕ್ ಇಷ್ಟಿಷ್ಟು ತೊಗೊಂಡೋಗ್ತಾರೆ. ಆ ನೋಟ್ಬುಕ್ನು ಕಮ್ಮಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ನಾವು ಮತ್ತು ನಮ್ಮ ಟೀಮ್ ಅವರೆಲ್ಲ ವರ್ಕೌಟ್ ಮಾಡಿದ್ದೀವಿ. ಸ್ಯಾಂಪಲ್ನ ಈಗ ಇನ್ನೊಂದು 2-3 monthsಲ್ಲಿ ಬಿಡ್ತೀವಿ. ಅದೇನಾದ್ರು ಸಕ್ಸಸ್ ಆದರೆ ಐ ಥಿಂಕ್ ಎಗೇನ್ ಬರೀ ಇಷ್ಟ ಆಗಿಬಿಡುತ್ತೆ ಮಕ್ಕಳು. ಒಂದು ಪ್ಲಾಸ್ಟಿಕ್ ಕವರ್ ಅಂದರೆ ಬ್ಯಾಗ್, ಇಟ್ ವಿಲ್ ಬಿ ವೆರಿ. ಅವ್ರು ಏನು ಹಿಂಗೆ ಹಾಕ್ಕೊಂಡು, ನನಗೊಂದು ಸತಿ ಒಂದು ವೀಡಿಯೋ ಕಳಿಸಿದ್ರು ಯಾವುದೋ ಮಗುದು, ಆ ಫುಟ್ಪಾತ್ ಮೇಲೆ ಈಗಲೂ ಕಣ್ಮುಂದೆ ಹಾಗೆ ಇದೆ. ಆ ಫುಟ್ಪಾತಿಂದ ರೋಡಿಗೆ ಬಿದ್ದು ಏನಾದ್ರು ಬಸ್ಗಳು ಬಂದುಬಿಟ್ರೆ ಆ ಫುಟ್ಪಾತಲ್ಲಿ ಬೀಳುತ್ತೆ ಹಿಂದೆ. ಅದನ್ನ ನೋಡೇ ನಾನು ಇಲ್ಲ, ನೀವೇನಾದ್ರು ಮಾಡಿ, ಯು ಹ್ಯಾವ್ ಟು ರೆಡ್ಯೂಸ್, ಎಷ್ಟಾಗುತ್ತೋ ನಮ್ಮ ಡಿಪಾರ್ಟ್ಮೆಂಟಿಂದ ಮಾಡಿ ಅಂತ. ಯಾಕೆ ನಮ್ಮ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆ ನಿಟ್ಟಿನ ಮೇಲೆ ಸರ್ಕಾರಿ ಆ್ಯಂಡ್ ಅನುದಾನಿತ ಮಾಡಬೇಕು. ಮಾಡಿಲ್ಲ ಅಂದರೆ ಅನುದಾನಿತನೂ ಮಾಡಬೇಕು. ಖಾಸಗಿ ಶಾಲೆಯಲ್ಲೂ ನಾನು ಐ ಜಸ್ಟ್ ಚೆಕ್, ಬಿಕಾಸ್ ಐ ಥಿಂಕ್ ಮಾಡಿದರೆ ಒಳ್ಳೆಯದು. ಬಟ್ ಅದು ಹೆಂಗೆ ರಿಲೇಟಿವಿಟಿ ಚೆಕ್ ಮಾಡಿ ಹೇಳ್ತೀನಿ. ಬಟ್ ಬ್ಯಾಗ್ಲೆಸ್ ಡೇ ಅಷ್ಟು ಮಾಡಿದ್ದೀವಿ. ಟೋಟಲ್ 10 months, ಸೊ 10 days ನಿಮಗೆ ಸಿಗ್ತದೆ. ಅದನ್ನು ಬೇಕಾದ್ರೆ ಚೆಕ್ ಮಾಡಿ ಹೇಳ್ತೀನಿ. ಯಾರು ನೋಡಿ ಫೋನ್ ಮಾಡಿ ಕೇಳಿ ವೆದರ್ ಪ್ರೈವೇಟ್ ಅವ್ರಿಗೂ ಕೂಡ ಇದೆಯಾ ಅಂತ. ಇನ್ನೊಂದು 3-4 ಪಾಯಿಂಟ್ ಇದೆ, ಆಮೇಲೆ ನಿಮ್ಮ ಪ್ರಶ್ನೆಗಳನ್ನ ತಗೋತೀನಿ. ಬ್ಯಾಗ್ಲೆಸ್ ಡೇ ಆಯಿತು. ಆಮೇಲೆ ಬುಕ್ಸು, ಶೂಸು ಎಲ್ಲದೂ ಅಷ್ಟೇ ಯಾವಾಗಲೂ ಲೇಟಾಗಿ ಕೊಡೋರು. ನೀವು ನೋಡಿದ್ರಿ, ಫಾರ್ ದ ಫಸ್ಟ್ ಟೈಮ್ ಯಾವುದೂ ಪೆಂಡಿಂಗ್ ಇಲ್ಲ. ಎವ್ರಿಥಿಂಗ್ ಬಿಫೋರ್ ಅಕಾಡೆಮಿಕ್ ಸ್ಟಾರ್ಟ್ಸ್ SDMC ಅವ್ರಿಗೆ ದುಡ್ಡು ಹೋಗಿದೆ. ಸಾಕ್ಸು, ಶೂಸು, ಬುಕ್ಸ್ ಕೊಟ್ಟಿದ್ದೀವಿ, ಯೂನಿಫಾರ್ಮ್ ಕೊಟ್ಟಿದ್ದೀವಿ. ಎಲ್ಲದೂ ಕೂಡ ಅವರಿಗೆ ಡೆಲಿವರಿಯನ್ನು ನಮ್ಮ ಸರ್ಕಾರದಿಂದ ಮಾಡಬೇಕು. ನಾನು ಯಾಕೆ ಆನ್ ಟೈಮ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಮಾತೆತ್ತಿದ್ರೆ ವಿರೋಧ ಪಕ್ಷದವ್ರು ಹೇಳ್ತಾರಲ್ಲ, ದುಡ್ಡಿಲ್ಲ. ನಂದೇ ಹೈಯೆಸ್ಟು ಡಿಪಾರ್ಟ್ಮೆಂಟು, ನಾವು ಆನ್ ಟೈಮ್ ಕೊಡ್ತೀವಿ. ಯಾಕೆ ಆನ್ ಟೈಮ್ ಕೊಡೋದು? ಬಿಕಾಸ್ ದುಡ್ಡಿದೆ ನಮ್ಮ ಹತ್ರ, ಸರ್ಕಾರದಲ್ಲಿ ದುಡ್ಡಿದೆ. KMF ಹಾಲ್ ಇದೆಯಲ್ಲ, ವಿ ಆರ್ ದ ಓನ್ಲಿ ಪೀಪಲ್. ಫಸ್ಟೇ ನಾವು 350 crores ಕೊಡ್ತೀವಿ ಬಿಫೋರ್ ಹಾಲ್ ತೊಗೊಳೋಕ್ಕಿಂತ ಮುಂಚೆ. ದುಡ್ಡಿಲ್ಲದೆ ಹೆಂಗ್ರಿ ಕೊಡ್ತಾರೆ ಸರ್ಕಾರದಲ್ಲಿ? ದುಡ್ಡಿಲ್ಲ ಅಂದರೆ ಇವ್ರು ಮಾಡಿರೋ ಕೆಲಸಕ್ಕೆ ನಿಮಗೆ ಹೇಳ್ತೀನಿ, ಇದನ್ನು ನೀವು ಆಮೇಲೆ ತಗೊಳ್ತೀನಿ. ಯಾಕೆಂದರೆ ಇವರು 8,200 ರೂಮ್ಸ್ನ ಅನೌನ್ಸ್ ಮಾಡಿದರು. ಅಲೊಕೇಶನ್ ಎಷ್ಟಿಟ್ಟರು ಅವರು, ಅದನ್ನು ಆಮೇಲೆ ತೊಗೊಳ್ತೀನಿ. ಯಾಕೆಂದರೆ ಐ ರಿಯಲಿ ವಾಂಟ್ ಟು ಗೋ ಆನ್ ದೆಮ್.
ಸುಮ್ಮನೆ ಕುತ್ಕೊಂಡು ಅಲ್ಲಿ ಬೇರೆ ಬೇರೆ ವ್ಯಕ್ತಿಗತವಾಗಿ ಮಾತುಗಳನ್ನು ಆಡ್ತಾರೆ, ನಾಚಿಕೆ ಆಗಬೇಕು ಅವರಿಗೆ. ನಾವು ಕುತ್ಕೊಂಡು ಒಂದು ಕೆಲಸ ಮಾಡಬೇಕಾದ್ರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು, ಇಲ್ಲಾಂದರೆ ಅದ್ರ ಬಗ್ಗೆ ಮಾತಾಡಬೇಕು. ಅವ್ರು ಡೈವರ್ಟ್ ಮಾಡೋದಕ್ಕೆ ಇನ್ನೇನು ಎಲೆಕ್ಷನ್ ಟೈಮಲ್ಲೆಲ್ಲ ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಲ್ಲ. ಆಮೇಲೆ ಬುಕ್ಸ್ ಎಲ್ಲ ಕೊಟ್ಟಾಯಿತು, ಫ್ರೀ ಎಲೆಕ್ಟ್ರಿಸಿಟಿ. ನಾನು ಯಾವ್ಯಾವಾಗ ನಿಮ್ಮ ಮಾಧ್ಯಮದಲ್ಲಿ ಸುಮ್ಮನೆ ಒಂದು ಸ್ಟೋರಿ ಮಾಡಿ, ಯಾರೋ ಒಂದು ಟೀಚರು ಸಾಯಂಕಾಲ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದರೆ ಬೇರೆಯವರಾದರೂ ಕಲಿತಾರೆ. ನನ್ನ ಹತ್ರ ತುಂಬ ವೀಡಿಯೋ ಇದೆ. ನಾನು ಇನ್ನೊಂದು 10 ಡೇಸೋ 15 ಡೇಸೋ ಗೊತ್ತಿಲ್ಲ, ಈ ಮಂತಲ್ಲಿ ಯಾವಾಗಾದರೂ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಇನಿಷಿಯೇಟಿವ್ ತೊಗೊಂಡಿದ್ದೀವಿ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ಗೊತ್ತಿದೆ, ಕೃಷ್ಣಾದಲ್ಲಿ ಒಂದು ಉದ್ಘಾಟನೆ ಮಾಡಿದ್ದು. ಅದರಲ್ಲಿ ಬರೋ ದುಡ್ಡು ಈ CSR ಅಷ್ಟೇ ದುಡ್ಡು ಬರುತ್ತೆ. ಹೇಗೆ ಅಂತ ಹೇಳ್ತೀನಿ, ಯಾರು ಅಲ್ಲಿ ಓದಿರ್ತಾರೋ ಅವರು ಆ ಶಾಲೆಗೆ ಕೊಡುಗೆ ಕೊಡೋದು ಅವ್ರು ಏನಾದರೂ ಒಂದು ಜವಾಬ್ದಾರಿ ತೊಗೊಳ್ತಾರೆ. ಅದ್ರ ಬಗ್ಗೆ ಹೇಳ್ತೀನಿ. ತುಂಬ ಜನರು ಮೋಸ್ಟ್ಲಿ ನೀವು ಮಾಡ್ಬೋದು ಅದನ್ನ. ನೀವು ನಿಮ್ಮ ಶಾಲೆಯಲ್ಲಿ ಯಾವ್ದಾದ್ರು ಸರ್ಕಾರಿ ಶಾಲೆಯಲ್ಲಿ ನೀವು ಓದಿದರೆ, ನಮ್ಮ ಶಾಲೆನ ನಾನೇನು ಇಲ್ಲಾಂದರೆ ನೀವು ಇಲ್ಲಿ ಬರ್ತಾ ಇರಲ್ಲ, ನಾನು ಇಲ್ಲಿ ಬರ್ತಾ ಇರಲ್ಲ. ಯಾಕೆಂದರೆ ನಮ್ಮ ಅಪ್ಪರು ಚೀಫ್ ಮಿನಿಸ್ಟರ್ ಆಗಿದ್ದು ಅವ್ರು ಸರ್ಕಾರಿ ಶಾಲೆಯಲ್ಲಿದ್ದೆ. ನಮ್ಮ ಊರಲ್ಲಿ ಸರ್ಕಾರಿನೇ ಶಾಲೆ ಇಲ್ಲ ಅಂದಿದ್ರೆ ನಾನು ಇಲ್ಲಿ ಬಂದು ನಿಮ್ಮ ಹತ್ರ ಮೀಟು ಮಾಡ್ತಿರಲಿಲ್ಲ, ನಾವು ಅಡ್ರೆಸ್ಸಿಗೂ ಇರ್ತಿರಲಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಸರ್ಕಾರಿ ಶಾಲೆಯಲ್ಲಿ ಹೋಗಲಿಲ್ಲ ಅಂದಿದ್ರೆ ಅವರು ಮುಖ್ಯಮಂತ್ರಿಗಳು ಆಗ್ತಾಯಿದ್ರು, ಇಲ್ಲ ಇನ್ನೇನು ಆಗ್ತಿದ್ರು ಬೇರೆ ಪ್ರಶ್ನೆ. ಬಟ್ ಅದಕ್ಕೊಂದು ರೂಟ್ ಬೇಕಲ್ಲ ಎಲ್ಲಿಂದನಾದರೂ. ಅದು ಮೇಯ್ನಾಗಿ ಆಗ್ತಾ ಇರೋದ್ರೆ ಈ ನಿಟ್ಟಿನ ಮೇಲೆ ಅಂತ ಹೇಳೋದಕ್ಕೆ. ಸೊ ಫ್ರೀ ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್, ಯಾಕೆಂದರೆ ಸಿಟಿಯಲ್ಲಿ ಭಾಳ ತೊಂದರೆ, ನೀರಿದಂತೂ ದುಡ್ಡೇ ಕಟ್ಟೋಕ್ಕಾಗಲ್ಲ. ಇದೆಲ್ಲ ಯಾಕೆ ಮಾಡ್ತೀವಿ? ಬಿಕಾಸ್ ಅಲ್ಲಿ ಸುಧಾರಣೆ ತರಬೇಕು. ಬಿಲ್ ಕಟ್ಟೋದೇ ತಲೆನೋವಾಗೋಗ್ಬಿಡುತ್ತೆ ಟೀಚರ್ಸಿಗೆ ಮತ್ತು ಅಲ್ಲಿ SDMC ಅವರಿಗೆ. ಈಗ ದುಡ್ಡೇ ಕಟ್ಟಂಗಿಲ್ಲ, ಅದ್ರ ಬಗ್ಗೆ ಚಿಂತನೆ ಇಲ್ಲ, ನಾವು ಕಟ್ಕೋತೀವಿ. BBMP ಕಾಲೇಜು, ಟೌನಲ್ಲಿ ಇರ್ತಕ್ಕಂಥ ಶಾಲೆಗಳು, ಇಡೀ ರಾಜ್ಯದಲ್ಲಿ ಹಳ್ಳಿಗಳಲ್ಲೂ ಈಗ JJM ಮಾಡಿಬಿಟ್ಟು ಅಲ್ಲೂ ನೀರಿಗೆ ಚಾರ್ಜ್ ಮಾಡೋದ್ರಿಂದ, ಕರೆಂಟಿಗೆ ಚಾರ್ಜ್ ಮಾಡೋದ್ರಿಂದ ಎಲ್ಲ ಇವಾಗ ಎಲ್ಲ ಶಾಲೆಯಲ್ಲೂ ಹೆಚ್ಚು ಕಮ್ಮಿ ಅವರೇ SDMC ಅವ್ರು ಪಾಪ ದುಡ್ಡು ಹಾಕ್ಬಿಟ್ಟು ಈಗೆಲ್ಲ ಗಿಲ್ಪೆಲ್ಲ ಹಾಕಿ ಫ್ಯಾನ್ಗಿನೆಲ್ಲ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ ಈಗ ಸಮ್ಮರಲ್ಲಿ. ಸೊ ಫ್ರೀ ಕರೆಂಟು. ಆಮೇಲೆ ಅಪಾಯಿಂಟಿಂಗ್ ಟೀಚರ್ಸ್ ಏಡೆಡ್ ಕಾಲೇಜ್ದು ನಾನು ಮಾತಾಡಿದೆ. 2015ರಿಂದ 2020ವರೆಗೂ ಅಕ್ಷರ ಆವಿಷ್ಕಾರ ಆಯಿತು. 10ನೇ ಕ್ಲಾಸ್ ಫೇಲ್ ಸ್ಟೂಡೆಂಟ್ ಪ್ಲೀಸ್ ನಿಮ್ಮ ಮೂಲಕ 10ನೇ ಕ್ಲಾಸ್ವರೆಗೆ ಹೋಗಲಿ, ಅದು ಒಳ್ಳೆ ಇದನ್ನು. ಯಾಕೆಂದ್ರೆ ಇಲ್ಲಾಂದ್ರೆ ಮಕ್ಕಳು ಡ್ರಾಪ್ಔಟ್ ಆಗಿಬಿಡ್ತಾರೆ. ಆಮೇಲೆ ಒಂದು ಸತಿ ಡ್ರಾಪ್ಔಟ್ ಆಗಿಬಿಟ್ರೆ ಅವರು ದೇ ಬಿಕಮ್ ಎನ್ ಲಯಬಿಲಿಟಿ ಥರ ಆಗ್ಬಾರ್ದು, ಅಸೆಟ್ ಕನ್ವರ್ಟ್ ಮಾಡಬೇಕು. ಎವ್ರಿ ಚೈಲ್ಡ್ ಲಯಬಿಲಿಟಿನ ಬಿಡಿಸಿ ಅವ್ರನ್ನ ಅಸೆಟ್ಟಾಗಿ ಮಾಡಿಬಿಟ್ರೆ ನಮ್ಮ ದೇಶದ ಆಸ್ತಿ ಅದು. ಅದನ್ನು ನಾವು ಮಾಡಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಟೈಮ್ ಅಫ್ಕೋರ್ಸ್ ಈಗ ಟ್ರಯಲ್ ಮಾಡಿದ್ವಿ ಫೇಶಿಯಲ್ ಅಟೆಂಡೆನ್ಸ್ ಅಂತ ಹೇಳಿ. ಅದನ್ನು ಬೇಸಿಕಲಿ ಇಲ್ಲೇ ನನಗೆ ನಿಮ್ಮ ಸಹಾಯ ಬೇಕಾಗ್ತದೆ. ಏನಾಗ್ತಾಯಿದೆ ನೀವು ಕೇಳಿದ್ರಿ ಏನು ಮೇಯ್ನ್ ಪ್ರಾಬ್ಲಮ್ ಅಂತ. ಯು ನೋ ವಾಟ್ ದ ಮೇಯ್ನ್ ಪ್ರಾಬ್ಲಮ್ ಇಸ್? 6 ದಿವಸದೊಳಗೆ ಗ್ರಾಮಾಂತರದೊಳಗೆ ತುಂಬ ಡೀಪ್ ಗ್ರಾಮಾಂತರದಲ್ಲಿ 2nd and 3rd ಲೆವೆಲಲ್ಲಿ, ಟಾಪ್ ಲೆವೆಲ್ ಬಿಟ್ಬಿಡೋಣ, ಶಿವಮೊಗ್ಗ ಲೆವೆಲ್ ಬಿಟ್ಬಿಡೋಣ, ಸಾಗರ ಸೊರಬ ಲೆವೆಲಲ್ಲೂ ಬಿಡೋಣ. ಅದು ಬಿಟ್ಟು ಹೋಬಳಿ ಮಟ್ಟದಲ್ಲಿ ಮತ್ತು ಇನ್ನೂ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ ಮಕ್ಕಳನ್ನ ಶಾಲೆಗೆ ಕಳಿಸಲ್ಲ ತಂದೆ ತಾಯಿಯವರು. ಟೀಚರ್ಸ್ ಇದ್ದಾರೆ ಅಪ್ಪ, ಹಿಂದೆ ಟೀಚರ್ಸ್ ಇದ್ದಾರೆ, ಬಿಲ್ಡಿಂಗ್ ಕೊರತೆ ಇದೆ, ಕ್ರಮೇಣ ಸರಿ ಮಾಡೋಣ, ನೋ ಪ್ರಾಬ್ಲಮ್. ಬಟ್ ಟೀಚರ್ಸ್ ಇದೆ. ಎಷ್ಟೋ ಒಂದು ಕಡೆಗೆ ಮಕ್ಕಳನ್ನ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಪಾಠ ಹೇಳ್ಕೊಡ್ತಾರೆ. ಅಟ್ಲೀಸ್ಟ್ ಮಕ್ಕಳು ಹಿಡಿಕೆ ಪಾಠ ಹೇಳ್ಕೊಡೋಕ್ಕಿದ್ದಾರೆ. ಆದರೆ ಮಕ್ಕಳೇ ಬರಲಿಲ್ಲ ಅಂದರೆ ನಾನು ಏನು ಮಾಡಬೇಕು ಹೇಳಿ? ಸೊ ನಾನು ಎಲ್ಲ ಪೇರೆಂಟ್ಸಿಗೂ ಕೂಡ ಧೈರ್ಯವಾಗಿ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ. 6 ದಿವಸದೊಳಗೆ 2 ದಿವಸ ಬಂದು ಇನ್ನು 4 ದಿವಸ ಬರಲಿಲ್ಲ ಅಂದರೆ ಊಟ ಕೊಡ್ತೀವಿ, ಒಳ್ಳೆ ಪೌಷ್ಟಿಕತೆ ಕೊಡ್ತಾಯಿದ್ದೀವಿ, ಬೆಳಗ್ಗೆ ಹಾಲು ಕೊಡ್ತಾಯಿದ್ದೀವಿ, ಪುಸ್ತಕ ಕೊಡ್ತೀವಿ, ಬುಕ್ಸ್ ಕೊಡ್ತೀವಿ, ಶೂಸ್ ಕೊಡ್ತೀವಿ, ಸಾಕ್ಸ್ ಕೊಡ್ತೀವಿ. ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನಾನು ಕೂಡ ಕಷ್ಟಪಡ್ತಾ ಇದ್ದೀನಿ. CSR ಫಂಡ್ಸ್ ತಂದುಬಿಟ್ಟು KPS ಶಾಲೆಗಳನ್ನು ಮಾಡ್ತಾಯಿದ್ದೀವಿ. ನಾವೇನಾದರೂ ಇದನ್ನು ಮಕ್ಕಳೇ ಬರಲಿಲ್ಲ ಅಂದರೆ ನನಗನ್ಸುತ್ತೆ ಇದು ಏನೋ ಸಾಮಾನ್ಯ ಜನರ ಒಂದು ತಪ್ಪಾಗ್ತದೆ. ದಯವಿಟ್ಟು ನೀವು ಇದನ್ನು ಪದೇ ಪದೇ ವಾರದಲ್ಲಿ ಒಂದು ಸತಿ, ಎಸ್ಪೆಷಲಿ ಅಡ್ಮಿಷನ್ ಆಗೋ ಟೈಮಿಗೆ ಮಕ್ಕಳನ್ನು ಫುಲ್ ವೀಕ್ ಕಳಿಸಿ. ಅಧಿಕಾರಿಗಳು ಬಡ್ಕೋತಾ ಇದ್ದಾರೆ, ಸರ್ ನಾವು ಏನು ಸರ್ ಮಾಡಬೇಕು ಮಕ್ಕಳೇ ಬರಲಿಲ್ಲ ಅಂದರೆ? ನಾವು ಭಾಳ ಸ್ಟ್ರಿಕ್ಟ್ ಆಗಿಬಿಟ್ವಿ, ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋತೀವಿ. ಸರ್ ಮಕ್ಕಳೇ ಬರಲಿಲ್ಲ ಅಂದರೆ ನಾವೇನು ಮಾಡೋದು? ಮಕ್ಕಳನ್ನ ಹೋಗ್ಬಿಟ್ಟು ಎಳ್ಕೊಬರೋಕ್ಕಾಗುತ್ತಾ? ಮನೆಯಿಂದ ಬರ್ತವೆ ಮಕ್ಕಳು, ನೆಂಟರು ಬೀಗರು ಮನೆಗೆ ಹೋದರೆ ಆರಾಮಾಗಿ ಇದ್ಬಿಡ್ತಾವೆ. ಯಾಕಂದರೆ ಪನಿಷ್ಮೆಂಟ್ ಇಲ್ಲ ಜಾಸ್ತಿ. ಮಕ್ಕಳಿಗೆ ಪನಿಷ್ಮೆಂಟ್ ಕೊಡೋಕ್ಕಾಗಲ್ಲ ನಾವು ಒಂದು ಕಡೆಗೆ. ಅದಕ್ಕೆ ಮಾಧ್ಯಮದವ್ರ ಮೂಲಕ ನಾನು ಮನವಿ ಮಾಡ್ತೀನಿ ತಂದೆ ತಾಯಿಯವರಿಗೆ, ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿ. ಮಕ್ಕಳೇ ಶಾಲೆಗೆ ಬರಲಿಲ್ಲ ಅಂದರೆ ಇದೇ ಮೇಯ್ನ್, ನೀವು ಕೇಳಿದ್ರಲ್ಲ ಪ್ರಶ್ನೆ, ಮೇಯ್ನ್ ಪ್ರಾಬ್ಲಮ್ಮೇ ಇರೋದು. ಅದು ಮೇಯ್ನ್ ಪ್ರಾಬ್ಲಮ್ಮೇ ಅದು. ಟೀಚರ್ಸ್ ಅಂದರೆ ಗೆಸ್ಟ್ ಟೀಚರ್ಸ್ ಕೊಡ್ತೀನಿ, ಏನೋ ಅಡ್ಜಸ್ಟ್ ಮಾಡ್ತೀನಿ. ಬಟ್ ಮಕ್ಕಳೇ ಬರಲಿಲ್ಲ ಅಂದರೆ ಟೀಚರ್ಸಿಗೆ ಹೌ ಮೆನಿ ಸ್ಕೂಲ್ಸ್? ನನಗೆ ಬರೀ 20 ಮಕ್ಕಳಿರೋ ಶಾಲೆ 3-4 ಸಾವಿರ ಇದ್ದಾವೆ, ಬರೀ 20 ಮಕ್ಕಳು. ಹಾಗಾದ್ರೆ ಶಾಲೆಗೆ ಮಕ್ಕಳೇ 20 ಮಕ್ಕಳು ಅಂದಾಗ
ಅಲ್ಲಿಗೆ ಇನ್ನೊಂದು 5 ಮಕ್ಕಳು ಚಕ್ಕರ್ ಹೊಡೆದು ಬಿಡ್ತಾರೆ ಮನೆಯಲ್ಲಿ. ಇವತ್ತು ಹೋಗಲ್ಲ ಅಂತ. ಕಳಿಸ್ಬೇಕು. ನಮ್ಮ ತಂದೆ ತಾಯಿಯವರೆಲ್ಲ ನೋಡಿ, ನನಗೆ ಬಂದಿರೋ ಡಿಪಾರ್ಟ್ಮೆಂಟು ಲೆಸ್ ದೆನ್ 10 ಸ್ಟೂಡೆಂಟ್ಸ್ ಇರೋದು 6,000 ಶಾಲೆಗಳಿದೆ. 20 ಅಲ್ಲ, 6,400 ಶಾಲೆಗಳು, 10 ಮಕ್ಕಳು. ಯಾಕೆ ಅಂದರೆ ಅಲ್ಲಿ LKG UKG ಇರಲ್ಲ, ಇಲ್ಲಾಂದರೆ ಇಂಗ್ಲೀಷ್ ಮೀಡಿಯಮ್ ಇರಲ್ಲ. ಅನುಕೂಲ ಆಯಿತು, ಇವಾಗೆಲ್ಲ ಸ್ವಲ್ಪ ಗ್ಯಾರಂಟಿಯಿಂದ ಅದಕ್ಕೆ ಪ್ರೈವೇಟ್ ಶಾಲೆಗೆ ಕಳ್ಸೋಣ ಅಂತ ಕಳಿಸ್ಬಿಡ್ತಾರೆ. ಆದರೆ ನಮ್ಮ ಶಾಲೆಗೂ ಕೊಡಬೇಕು. ಈಗ ಅದಕ್ಕೆ KPS ಶಾಲೆಗಳು ಎಲ್ಲ ಕನ್ಸಾಲಿಡೇಟ್ ಆಗ್ತಾಯಿದೆ. ಏನಾಗ್ತಾಯಿದೆ, ಸುಮಾರು ಜನರು ಮಾಧ್ಯಮದವರು, ನೀವು ಕೂಡ ಒಂದು 2-3 ರಿಪೋರ್ಟ್ ಮಾಡಿದರು. ಈ ಚಿಕ್ಕ ಚಿಕ್ಕ ಶಾಲೆಯಲ್ಲಿ ಮಕ್ಕಳೇ ಇಲ್ಲ ಅಂತ ಹೇಳಿದರೆ ಅದನ್ನು ಬೇರೆ ಶಾಲೆಗೆ ಮರ್ಜ್ ಮಾಡಿ ಅಂತ. ನಾನು ಮಾಡೋದಕ್ಕಾಗೋದಿಲ್ಲ. ಅದನ್ನ ಜನಪ್ರತಿನಿಧಿಗಳು ಅಲ್ಲಿರ್ತಕ್ಕಂಥ ವ್ಯವಸ್ಥಿತವಾಗಿ ಮಾಡಬೇಕೆ ಹೊರತು ಮಕ್ಕಳಿಗೆ ತೊಂದರೆ ಆಗಬಾರ್ದು. ಯಾಕೆಂದರೆ ಮಕ್ಕಳನ್ನ ಆ ಊರಲ್ಲೇ ಕಳ್ಸೋಕ್ಕೆ ಇಷ್ಟಪಡ್ತಾರೆ, ಕೆಲವರು ದೂರನೂ ಕಳಿಸ್ತಾರೆ. ಇದೆಲ್ಲ ಸಮಸ್ಯೆಗಳಿರೋದ್ರಿಂದ ಅದನ್ನು ನಾನು ಹೆಚ್ಚು ಚರ್ಚೆ ಮಾಡಲ್ಲ.